ಕೂಲ್ ವೆದರ್ನಲ್ಲಿ ಚಿಲ್ ಮಾಡ್ತಿದ್ದ ರಾಜಧಾನಿ ಜನರ ನಿದ್ದೆಯನ್ನ ಕಸಿದೆ ಮಹಾಮಾರಿ ಕೊರೋನಾ. ಮತ್ತೊಮ್ಮೆ ಸಿಲಿಕಾನ್ ಸಿಟಿಯಲ್ಲಿ ಡೆಡ್ಲಿ ವೈರಸ್ನ ಫೀವರ್ ಶುರುವಾಗಿದೆ. ಒಂದು ಸಾವಾದ ನಂತರವಂತೂ ಇನ್ನಷ್ಟು ಢವಢವ ಜಾಸ್ತಿಯಾಗಿದೆ. ಇತ್ತ ಆರೋಗ್ಯ ಇಲಾಖೆಯೂ ಕೂಡ ಹೈ ಅಲರ್ಟ್ ಆಗಿದೆ. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ವರದಿಯಾಗಿದೆ. ಶಾಲೆ ಪುನರಾರಂಭದ ಸಮಯದಲ್ಲೇ ಇದೀಗ ಕೋವಿಡ್ ಹೆಚ್ಚಾಗಿರೋದ್ರಿಂದ ಖಾಸಗಿ ಶಾಲೆಗಳಿಗೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡಿದ್ದು, ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಬಂದಲ್ಲಿ ಟೆಸ್ಟ್ಗೆ ಒಳಪಡಿಸೋದು ಮತ್ತು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋಕೆ ಮುಂದಾಗಿದ್ದೀವಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಹೇಳಿದರು. ಕೋವಿಡ್ ಪತ್ತೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪುನಃ ಪ್ರಾರಂಭ ಆಗುತ್ತೆ. 29ನೇ ತಾರೀಕಿಂದ ರಾಜ್ಯಾದ್ಯಂತ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗೋ ಹಿನ್ನೆಲೆಯಲ್ಲಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಆದರೆ ಮುನ್ನೆಚ್ಚರಿಕೆ ಕ್ರಮ ಏನೇನು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಅದನ್ನು ತಪ್ಪದೇ ಪಾಲಿಸಬೇಕು. ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ಮನವಿ ಮಾಡಿದ್ದೇವೆ, ಜಾಗೃತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು ನೆಗಡಿ ಕಂಡು ಬಂದಲ್ಲಿ ಅವರನ್ನ ಐಸೋಲೇಟ್ ಮಾಡೋದು. ಇನ್ನು ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ರಾಜ್ಯದಲ್ಲಿ ಕೋವಿಡ್ ಸೋಂಕಿತ ರೋಗಿಗಳಿಗಾಗಿಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ರಿಸರ್ವ್ ಮಾಡಿಸಲಾಗಿದೆ. ನಾಳೆಯಿಂದಲೇ ಆರೋಗ್ಯ ಸಮಸ್ಯೆ ಇರುವವರಿಗೆ ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸೋಕೆ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಮಹಾಮಾರಿ ಕೊರೋನಾವನ್ನ ತಡೆಗಟ್ಟೋಕೆ ಆರೋಗ್ಯ ಇಲಾಖೆ ಹಲವು ಪ್ರಯತ್ನಗಳನ್ನ ಪಡ್ತಾ ಇದೆ. ರಾಜ್ಯದ ಜನತೆ ಈ ಮಹಾಮಾರಿಯ ಕಾಟಕ್ಕೆ ತುತ್ತಾಗದೆ ಆದಷ್ಟು ಸುರಕ್ಷಿತವಾಗಿರಲಿ ಅನ್ನೋದೇ ನಮ್ಮ ಆಶಯ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.